ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರಃ ತತ್ರ ಶ್ರೀ ವಿಜಯ ಭೂತಿರ್ತಿರುವಾನೀತಿರ್ಮತಿರ್ಮಮ. ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮನ್ ಮಹಾಭಾರತದ ಕರ್ಣ ಪರ್ವದಲ್ಲಿ ಅರ್ಜುನನು ತಾನು ಬೇರೆ ಕಡೆ ನಡೆಸುತ್ತಿದ್ದ ಯುದ್ಧ ವಿವರಣೆಗಳನ್ನು ಹೇಳಿ ಇನ್ನು ಮೇಲೆ ತಾನು ಹೇಗಾದರೂ ಕರ್ಣನನ್ನು ಕೊಲ್ಲುವುದಾಗಿ ಶಪಥ ಮಾಡಿದುದು ಎಂಬ 70ನೆಯ ಅಧ್ಯಾಯಕ್ಕೆ ಸ್ವಾಗತ. ಕೇವಲ ಧರ್ಮಶೀಲನಾದ ಧರ್ಮರಾಜನ ಈ ನಿಷ್ಕಪಟವಾದ ಮಾತನ್ನು ಕೇಳಿ ಅರ್ಜುನನು ಕರ್ಣನ ಮೇಲೆ ಸಹಿಸಲಾರದ ಕೋಪದಿಂದ ಭ್ರಾಂತಿಗೊಂಡು ಮಾತಾಡುತ್ತಿದ್ದ ಆತನನ್ನು ಕುರಿತು, ಅಣ್ಣ ಕೇಳು, ಸಮುದ್ರ ಮಧ್ಯದಲ್ಲಿ ಹೋಗುತ್ತಿರುವವನಿಗೆ ಹಡಗು ಮುರಿದಂತೆ ಮುಕ್ತಾಶ್ರಯನಾದ ದ್ರೋಣನು ಹತನಾದುದರಿಂದ ಧೃತರಾಷ್ಟ್ರ ಪುತ್ರರೆಲ್ಲರೂ ಮಂಕು ಕವಿದಂತಾಗಿರುವುದನ್ನು, ಮುಂದೆ ಜಯದಲ್ಲಿ ನಿರಾಶರಾಗಿರುವುದನ್ನು ತಿಳಿದು ಕರ್ಣನು ಆ ಕೌರವರಿಗೆ ತಾನು ಒಡಹುಟ್ಟಿದ ಸಹೋದರನಂತೆ ಅವರನ್ನು ಉದ್ಧರಿಸುವುದರಲ್ಲಿ ಅತ್ಯಾತುರದಿಂದ ಒಡನೆಯೇ ಯುದ್ಧರಥವನ್ನೇರಿ ನನ್ನನ್ನು ಎದುರಿಸಿ ಬಂದನು. ನಾನು ಸಂಶಪ್ತಕರೊಡನೆ ಯುದ್ಧ ಮಾಡುತ್ತಿದ್ದಾಗ ಕೌರವ ಸೈನ್ಯಕ್ಕೆಲ್ಲ ಮುಂದಾಳಾಗಿ ನಿಂತಿದ್ದ ಅಶ್ವತ್ಥಾಮನು ಸರ್ಪ ಸಮಾನಗಳಾದ ಕ್ರೂರ ಬಾಣಗಳನ್ನೆರಚುತ್ತಾ ನನ್ನನ್ನು ಎದುರಿಸಿ ಬಂದನು. ಅವನು ವಾನರ ಚಿಹ್ನವುಳ್ಳ ನನ್ನ ಧ್ವಜಾಗ್ರವನ್ನು ಕಂಡೊಡನೆ ನನ್ನನ್ನು ಎದುರಿಸುವುದಕ್ಕಾಗಿ ಅನೇಕ ರಥ ಸೈನ್ಯಗಳನ್ನು ಮುಂದೆ ಬಿಟ್ಟನು. ಅವರಲ್ಲಿ 500 ಮಂದಿಯನ್ನು ನಾನು ನಿಮಿಷ ಮಾತ್ರದಲ್ಲಿ ಕೊಂದು ಕೆಡಗಿ ಆಮೇಲೆ ಅಶ್ವತ್ಥಾಮನನ್ನು ಎದುರಿಸಿ ತಡೆದೆನು. ಆತನು ನನಗೆ ಸಮವಾದ ಪರಾಕ್ರಮವನ್ನು ತೋರಿಸುತ್ತಾ ಸ್ವಾತಿ ನಕ್ಷತ್ರದೊಳಗೂಡಿದ ಶುಕ್ರ ಗ್ರಹವು ದೊಡ್ಡ ವರ್ಷವನ್ನು ಸುರಿಸುವಂತೆ ನನ್ನ ಮೇಲೆ ನಾನಾ ಬಗೆಯ ತೀವ್ರ ಬಾಣಗಳನ್ನು ಕರೆದನು. ಅವನು ಭೂಮಿಯನ್ನೆಲ್ಲ ಬೆಳಗುವಂತೆ ಜ್ವಲಿಸುತ್ತಿರುವ ಮತ್ತು ಗರಿಗಟ್ಟಿದ ನನ್ನ ಬಾಣಗಳನ್ನೆಲ್ಲ ನಾನಾ ಕಡೆಗಳಲ್ಲಿ ತನ್ನ ಬಾಣಗಳಿಂದ ತಡೆಯುತ್ತಾ ನನ್ನ ಮೇಲೆಯೂ ಬಾಣಸಮೂಹಗಳನ್ನು ಬಿಟ್ಟನು. ಆಗ ಮಹಾರಥನಾದ ಆ ದ್ರೋಣಪುತ್ರನು ಬಿಲ್ಲನ್ನು ಏರಿಸುವುದಾಗಲಿ ನಾಣನ್ನೆಳೆದು ಬಿಡುವುದಾಗಲಿ ಯಾವುದೊಂದು ಯಾರಿಗೂ ತಿಳಿಯುತ್ತಿರಲಿಲ್ಲ. ಅವನು ಬಾಣಗಳನ್ನು ಎಲ್ಲಿಂದ ತೆಗೆಯುವನೋ, ಎಲ್ಲಿ ಸೇರಿಸುವನೋ, ಹೇಗೆ ಎಳೆಯುವನೋ, ಹೇಗೆ ಬಿಡುವನೋ ತಿಳಿಯುತ್ತಿರಲಿಲ್ಲ. ಎಡಗೈಯಿಂದಲೋ ಅಥವಾ ಇಲ್ಲವೇ ಬಲಗೈಯಿಂದಲೋ ಹೇಗೆ ಅವನು ಬಾಣಗಳನ್ನು ಎಸೆಯುವನೆಂಬುದು ಯಾರಿಗೂ ತಿಳಿಯಲಿಲ್ಲ. ತನ್ನ ತಂದೆಯಾದ ದ್ರೋಣಾಚಾರ್ಯನಂತೆಯೇ ಅವನು ನಾನಾ ಕಡೆಗಳಿಂದ ಅತ್ಯಾಶ್ಚರ್ಯಕರವಾದ ಮತ್ತು ವಿಚಿತ್ರವಾದ ಬಾಣಪ್ರಯೋಗ ಚಾತುರ್ಯವನ್ನು ತೋರಿಸುತ್ತಿದ್ದನು. ನೋಡುವವರ ಕಣ್ಣುಗಳಿಗೆ ವಿಷವನ್ನೆರಚುವಂತೆ ಕ್ರೂರವಾಗಿ, ಶತ್ರುಗಳಿಗೆ ಪ್ರಾಣನಾಶಕವಾಗಿ ಸಮಸ್ತ ದಿಕ್ಕುಗಳನ್ನು ಬಾಣಗಳಿಂದ ಮರೆಸುತ್ತಿದ್ದ ಅವನ ಧನುಸ್ಸು ಆಲಾತ ಚಕ್ರದಂತೆ ಯಾವಾಗಲೂ ಬಗ್ಗೆದಂತೆಯೇ ಕಾಣಿಸುತ್ತಿದ್ದಿತು. ಕಾರ್ಯತಃ ಬ್ರಹ್ಮಬಂಧು ಅಂದರೆ ಬ್ರಾಹ್ಮಣಾಧವನಾಗಿದ್ದರೂ ಮಹಾತ್ಮನೆನಿಸಿದ ಆ ಅಶ್ವತ್ಥಾಮನು ತನ್ನ ಹಸ್ತವೇಗದಿಂದ ಮೇಲೆ ಮೇಲೆ ಬಾಣ ಪರಂಪರೆಗಳನ್ನು ಹೊರಡಿಸುತ್ತಿದ್ದನು. ಆಕರ್ಣಾಂತವಾಗಿ ಸೆಳೆದು ಬಿಡಲ್ಪಟ್ಟ ಆ ಬಾಣ ಸಮೂಹಗಳು ವರ್ಷಾ ಕಾಲದಲ್ಲಿ ಮೇಘದಿಂದ ಸುರಿಯುವ ಮಳೆಯಂತೆ ಅಸಂಖ್ಯಾತವಾಗಿ ಬರುತ್ತಿದ್ದಿತು. ಅವನು ಮೊದಲು ನನ್ನನ್ನು, ಆಮೇಲೆ ಈ ವಾಸುದೇವನನ್ನು 5 ಬಾಣಗಳಿಂದ ಹೊಡೆದನು. ನಾನು ಆ ಕ್ಷಣವೇ ಅವನನ್ನು ತೀಕ್ಷ್ಣ ಬಾಣಗಳಿಂದ ಪ್ರತಿಯಾಗಿ ಹೊಡೆದೆನು. ಅದರಿಂದ ಅವನ ರಥವು ಮುರಿದು ಹೋಯಿತು. ತನ್ನ ರಥೋಪಕರಣಗಳೆಲ್ಲವೂ ಮುರಿದು ಶಸ್ತ್ರಾಸ್ತ್ರಗಳೆಲ್ಲವೂ ರಕ್ತ ದಿಗ್ಧವಾಗಿದ್ದುದನ್ನು ಕಂಡು ವಿರಥನಾದ ಆ ಅಶ್ವತ್ಥಾಮನು ಕರ್ಣನ ರಥಸೈನ್ಯದ ನಡುವೆ ಪ್ರವೇಶಿಸಿಬಿಟ್ಟನು. ಆಗ ಕೌರವ ಸೈನ್ಯವೆಲ್ಲ ನನ್ನಿಂದ ಭಗ್ನವಾಗಿ ಅನೇಕ ಯೋಧರು ಹತರಾದುದನ್ನು, ಗಜ ಸೈನ್ಯಗಳೆಲ್ಲ ಭಯಪಟ್ಟು ಓಡಿದುದನ್ನು ನೋಡಿ ಕರ್ಣನು 50 ರಥಗಳೊಡನೆ ವೇಗದಿಂದ ಬಂದು ನನ್ನನ್ನು ಎದುರಿಸಿ ತಡೆದನು. ಆದರೇನು, ನಾನು ನಿಮಿಷ ಮಾತ್ರದಲ್ಲಿಯೇ ಆ ರಥಗಳನ್ನೆಲ್ಲ ಧ್ವಂಸ ಮಾಡಿ ಕರ್ಣನನ್ನು ಹಾಗೆಯೇ ಬಿಟ್ಟು ನಿನ್ನನ್ನು ನೋಡಬೇಕೆಂಬ ಆತುರದಿಂದ ಇಲ್ಲಿಗೆ ಬಂದೆನು. ಸಿಂಹವನ್ನು ಕಂಡ ಹಸುಗಳಂತೆ ಈಗಲೂ ಪಾಂಚಾಲರೆಲ್ಲ ಕರ್ಣನಿಗಾಗಿ ಅಂಜಿ ನಡುಗುತ್ತಿರುವರು. ಪ್ರಭದ್ರಕರಲ್ಲಿ ಕೂಡ ಅನೇಕರು ಮೃತ್ಯುವಿನ ಬಾಯನ್ನು ಹೊಕ್ಕಂತೆ ಕರ್ಣನನ್ನು ಎದುರಿಸಿ ಹತರಾದರು. ಇನ್ನು ನಾನು ನಮ್ಮ ಸೈನಿಕರನ್ನು ತ್ವರೆಗೊಳಿಸಿ ಕರ್ಣನನ್ನು ಎದುರಿಸುವುದಕ್ಕಾಗಿ ಹೋಗುವೆನು. ಅದೃಷ್ಟವಶದಿಂದ ನೀನು ಅಪಾಯವಿಲ್ಲದೆ ಸೌಖ್ಯದಿಂದಿರುವುದನ್ನು ನಾವು ಕಂಡಂತಾಯಿತು. ಅಣ್ಣ, ಆ ಕರ್ಣನು ಮಾತ್ರ ನನ್ನ ಕಣ್ಣಿಗೆ ಬಿದ್ದರೆ ಈಗಿನ ಯುದ್ಧದಲ್ಲಿಯೇ ಅವನನ್ನು ತೀರಿಸಿ ಬರುವೆನು. ಬೇಕಾದರೆ ಈಗ ನೀನು ಬಂದು ಆ ಕರ್ಣನು ನಾನು ಇದಿರಿದಿರಾಗಿ ಯುದ್ಧ ಮಾಡುವ ಚಮತ್ಕಾರವನ್ನು ನೋಡಬಹುದು. ಅಣ್ಣ, ಈಗಿನ ಯುದ್ಧದಲ್ಲಿ 6,000 ಮಂದಿ ಪ್ರಭದ್ರಕರು ತಿಮಿಂಗಿಲವೆಂಬ ಮಹಾಮತ್ಸ್ಯದ ಬಾಯನ್ನು ಹೋಗುವಂತೆ ಕರ್ಣನನ್ನು ಎದುರಿಸಿ ಸ್ವರ್ಗ ಸಾಧನೆಗಾಗಿ ಅವನೊಡನೆ ಯುದ್ಧಕ್ಕೆ ನಿಂತಿರುವರು. ಅವರನ್ನು ಬಿಡಿಸುವುದಕ್ಕಾಗಿಯೂ ಕರ್ಣನನ್ನು ವಧಿಸುವುದಕ್ಕಾಗಿಯೂ ನಾನು ಈಗಲೇ ಹೋಗುವೆನು. ಇಂದ್ರನು ವೃತ್ರನೊಡನೆ ಯುದ್ಧಕ್ಕೆ ನಿಂತಂತೆ ಈಗ ನಾನು ಆ ಕರ್ಣನೊಡನೆ ಯುದ್ಧಕ್ಕೆ ನಿಂತು ಶತ್ರು ಸೈನ್ಯವನ್ನು ದಹಿಸುವೆನು. ಈಗಿನ ಸ್ಥಿತಿಯಲ್ಲಿ ನಾನು ಮಾಡಬಹುದಾದುದೇನು?
ಆ ಕರ್ಣನನ್ನು, ರಾಜನಾದ ದುರ್ಯೋಧನನನ್ನು, ಇನ್ನು ನನ್ನೊಡನೆ ಯುದ್ಧ ಮಾಡಬೇಕೆಂದು ಬರುವ ಇತರರನ್ನು ಎದುರಿಸಿ ಜಯಿಸಲು ನನಗೆ ಸಾಧ್ಯವುಂಟು. ಓ ರಾಜಸಿಂಹ, ಈಗ ನಾನು ಕರ್ಣನನ್ನು ಅವನ ಬಂಧು ಸಹಿತವಾಗಿ ಕೊಲ್ಲದೆ ಹಿಂತಿರುಗಿ ಬಂದ ಪಕ್ಷದಲ್ಲಿ ಬಾಯಿಂದ ಆಡಿದ ಪ್ರತಿಜ್ಞೆಗೆ ತಪ್ಪಿದವರು ಎಂತಹ ಕಷ್ಟಕರವಾದ ಗತಿಯನ್ನು ಹೊಂದುವರು, ಅಂತಹ ದುರ್ಗತಿಗೆ ಭಾಗಿಯಾಗುವೆನು. ಅಣ್ಣ, ನಿನ್ನನ್ನು ಪ್ರಾರ್ಥಿಸುವೆನು, ನನಗೆ ಜಯಾಶೀರ್ವಾದವನ್ನು ಮಾಡಿ ಕಳುಹಿಸಿಕೊಡು. ಅದು ಅಲ್ಲಿ ಧಾರ್ತರ ರಾಷ್ಟ್ರರು ಭೀಮನನ್ನು ನುಂಗಿಬಿಡುವ ಆತುರದಲ್ಲಿರುವರು. ಈಗ ನಾನು ಹೋಗಿ ಆ ಕರ್ಣನನ್ನು, ಅವನ ಸೈನ್ಯವನ್ನು, ಇನ್ನೂ ಇತರ ಸೈನ್ಯಗಳನ್ನು ತೀರಿಸಿ ಬರುವೆನು. ನನಗೆ ಅನುಮತಿಯನ್ನು ಕೊಡು ಎಂದನು. ಇದು 70ನೆಯ ಅಧ್ಯಾಯವು. ನಮಸ್ತೆ ಶಾರದೆ ದೇವಿ, ಕಾಶ್ಮೀರ ಪುರವಾಸಿನಿ. ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ, ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.